ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ನಿರಂತರವಾಗಿ ಎಲೆಮರೆಕಾಯಿಯಂತೆ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಪರಿಚಯಿಸುವಂತಹ ಅಶ್ವವೇಗದ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಂಧುಗಳೇ, ಇವತ್ತು ನಮ್ಮೊಂದಿಗೆ ಶ್ರೀಮತಿ ಶುಭಾ ಜಯಪ್ರಕಾಶ್ ರವರು ಇದ್ದಾರೆ. ಇವರ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿನ ಯುವಕರು, ಅದರಲ್ಲೂ ಮುಖ್ಯವಾಗಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ತಂಬಾಕಿಗೆ ದಾಸರಾಗ್ತಾ ಇದ್ದಾರೆ. ಇದು ಒಂದು ರೀತಿ ನಮ್ಮೆಲ್ಲರನ್ನು ಬೆಚ್ಚಿ ಬೀಳಿಸುವಂತಹ ಸಂಗತಿ. ಇವರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಸಹಯೋಗದೊಂದಿಗೆ ಬೆಂಗಳೂರು ಹಾಗೂ ಬೆಂಗಳೂರಿನ ಸುತ್ತಮುತ್ತಲಿನ ಅನೇಕ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಪ್ರೌಢಶಾಲಾ ಮಕ್ಕಳನ್ನು ಉದ್ದೇಶಿಸಿ ಅವರಿಗೆ ಈ ತಂಬಾಕಿನ ದುಷ್ಪರಿಣಾಮಗಳ ಕುರಿತಂತೆ ನಿರಂತರವಾದಂತಹ ಮಾರ್ಗದರ್ಶನ, ಮಾಹಿತಿ ಹಾಗೂ ಜಾಗೃತಿಯನ್ನು ಕಳೆದ ಹಲವಾರು ವರ್ಷಗಳಿಂದ ನೀಡುತ್ತಾ ಬಂದಿದ್ದಾರೆ. ಬನ್ನಿ, ಈ ಕುರಿತಂತೆ ಒಂದು ಚಿಕ್ಕ ವಿಟಿ ಇದೆ, ನೋಡ್ಕೊಂಡು ಬರೋಣ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶ್ರೀಮತಿ ಶುಭಾ ಜಯಪ್ರಕಾಶ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ, ಧನ್ಯವಾದಗಳು. ಇದು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇರುವಂಥದ್ದು. ಹಾಗೇನೆ ಇದು ಇವತ್ತಿನ ಪೀಳಿಗೆಗೆ ಅತಿ ಅವಶ್ಯಕವಾದಂತಹ ಕಾರ್ಯಕ್ರಮ. ಹೌದು. ಜಾಗೃತಿ ಮೂಡಿಸುವಂಥದ್ದು. ಮೊದಲಿಗೆ ತಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡೋದಾದ್ರೆ. ನನ್ನ ಹೆಸರು ಶುಭಾ ಜಯಪ್ರಕಾಶ್ ಅಂತ. ನಾನು ಬೇಸಿಕಲಿ ಒಬ್ಬ ಕೌನ್ಸಿಲರು. ಬಂಜಾರ ಅಕಾಡೆಮಿಯಲ್ಲಿ ನಾನು ಕೌನ್ಸಿಲಿಂಗ್ ಕೋರ್ಸಲ್ಲಿ ಡಿಪ್ಲೊಮಾ ಮಾಡಿ ಈ ಕೌನ್ಸಿಲಿಂಗ್ ಮತ್ತು ಈ ವಾಲಂಟಿಯರಿಂಗ್ ಫೀಲ್ಡ್ಗೆ ಬಂದಿದ್ದೀನಿ. ಈಗ 7-8 ವರ್ಷಗಳಿಂದ ನಾನು ನಿಮ್ಯಾನ್ಸ್ ಜೊತೆ ಕೂಡ ವಾಲಂಟಿಯರಿಂಗ್ ಮಾಡಿದೆ. ಯೂತ್ ಫಾರ್ ಸೇವಾ ಮತ್ತು ದಿಶಾ ವಿವೇಕ ವಿಕಾಸ, ಈ ಕೆಲವೊಂದು NGOಗಳ ಜೊತೆ ನಾನು ವಾಲಂಟಿಯರಿಂಗ್ ಮಾಡಿದ್ದೀನಿ. ಅದಲ್ಲದೆ ನಾನು ಬಾಲ್ಯ ಚಿಲ್ಡ್ರನ್ ಹೋಮು ಮತ್ತು ಇನ್ನೂ ಒಂದು ಜನಸ್ಪಂದನ ಚಿಲ್ಡ್ರನ್ ಹೋಮು, ಅದಲ್ಲದೆ ಒಂದು ಗೌರ್ಮೆಂಟ್ ಶಾಲೆ, ಇವರಿಗೆ ಕೂಡ ನಾನು ಕೌನ್ಸಿಲರ್ ಆಗಿದ್ದೀನಿ, ಗೌರವಾನ್ವಿತ ಕೌನ್ಸಿಲರು. ಮತ್ತು ನಾನು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಎನ್ನುವ ಸಂಸ್ಥೆಯ ಜೊತೆ ನಾನು ಇತ್ತೀಚೆಗೆ ನಾನು ವಾಲಂಟಿಯರಿಂಗ್ ಮಾಡ್ತಾಯಿದ್ದೀನಿ, ತೊಡಗಿಸ್ಕೊಂಡಿದ್ದೀನಿ. ಸೊ ಹಲವಾರು ಈ ತಂಬಾಕಿನ ದುಷ್ಪರಿಣಾಮಗಳು ಮತ್ತು ಅದರಿಂದ ಹೇಗೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವಿಷಯದಲ್ಲಿ ಹದಿಹರೆಯದ ಮಕ್ಕಳಿಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದೇನೆ ನಾನು. ಬಹಳ ಸಂತೋಷ. ನನಗೆ ಒಂದು ಪ್ರಶ್ನೆ ಮೂಡ್ತಾ ಇದೆ. ತಮಗೆ ಯಾಕೆ ಈ ಕ್ಷೇತ್ರದಲ್ಲಿ ಆಸಕ್ತಿ ಬಂತು? ಯಾಕೆ ನೀವು ಈ ಥರದ ಮಕ್ಕಳನ್ನ ಗುರಿಯಾಗಿರಿಸ್ಕೊಂಡು ಅವರಿಗೆ ಒಂದು ಜಾಗೃತಿ ಮೂಡಿಸ್ಬೇಕು ಅಂತ ತಮಗೆ ಯಾಕೆ ಅನ್ನಿಸ್ತು? ನಾನು ಮೊದಲು ಈ ವಾಲಂಟಿಯರಿಂಗ್ ಮಾಡುವಾಗ ಬೇರೆ ಬೇರೆ ಟಾಪಿಕ್ಗಳು, ಸಬ್ಜೆಕ್ಟ್ಗಳ ಬಗ್ಗೆ ಹದಿಹರೆಯದ ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ಲು ಹದಿಹರೆಯದ ಸಮಸ್ಯೆಗಳು, ಹೆಣ್ಣು ಮಕ್ಕಳ ಆಹಾರ ಸಮಸ್ಯೆಗಳು ಮತ್ತು ಅವರ ಮಾಸಿಕ ಸಮಸ್ಯೆಗಳು, ಅದಲ್ಲದೆ ವಿದ್ಯಾಭ್ಯಾಸ ಯಾಕೆ ಅಗತ್ಯ ನಮ್ಮ ಮಕ್ಕಳಿಗೆ, ಅದರಿಂದ ನಿಮಗೆ ಏನು ಮುಂದಿನ ನಿಮ್ಮ ಗುರಿ ಏನು, ಆ ಗುರಿ ತಲುಪೋದು ಹೇಗೆ, ಹೀಗೆ ಹಲವಾರು ಟಾಪಿಕ್ಗಳ ಬಗ್ಗೆ ನಾನು ಮಾಡ್ತಾಯಿದ್ದೆ. ಮತ್ತು ನಾನು ಈ ರೀತಿ ಶಾಲೆಗಳು, ಅದು ನಾನು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಈ ಕಾರ್ಯಕ್ರಮ ಮಾಡೋದು. ಯಾಕಂದರೆ ಈ ಬೇರೆ ಶಾಲೆಗಳಲ್ಲಿ ಅಲ್ಲೇ ಅವರದೇ ಆದ ಕೌನ್ಸಿಲರ್ಸ್ ಇರ್ತಾರೆ ಮತ್ತು ಅವರ ತಂದೆ ತಾಯಿಗಳು ವಿದ್ಯಾವಂತರಾಗಿರ್ತಾರೆ ಮತ್ತು ಅವರಿಗೆ ಮಕ್ಕಳು ಏನಾರ ತೊಂದರೆಗೆ ಸಿಕ್ಕಾಕೊಂಡಾಗ ಅವರಿಗೆ ಹಣಕಾಸಿನ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ನಾನು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದ್ರಲ್ಲಿ ಈ ಬಡ ತಂದೆ ತಾಯಿಗಳಾಗಲಿ ಈ ಮಕ್ಕಳಿಗಾಗಲಿ ಕಷ್ಟ ಅಂತ ನನಗೆ ಅನ್ನಿಸ್ತಿತ್ತು. ಸೊ ಶಾಲೆಗಳಿಗೆ ಹೋದಾಗ ನನಗೆ ಒಂದು ವಿಷಯ ಗೊತ್ತಾಯಿತು. ಏನಂದರೆ ಈ ಮಕ್ಕಳು ಈ ತಂಬಾಕಿನ ಸೇವನೆ ಅದು ಕೆಟ್ಟದ್ದು ಅನ್ನೋ ಅವರಿಗೆ ಪರಿಕಲ್ಪನೆಯೇ ಇಲ್ಲ. ಅದು ಒಂದು ಆಳವಾದ ಬಾವಿ, ನಾವು ಈ ಆಳವಾದ ಬಾವಿಗೆ ಬೀಳ್ತಿದ್ದೀವಿ ಅನ್ನೋ ಒಂದು ಕಲ್ಪನೆಯೇ ಅವರಿಗೆ ಇಲ್ಲ. ಮತ್ತು ಶಾಲೆಗಳ ಕಾಂಪೌಂಡ್ಗಳಲ್ಲಿ, ಈವನ್ ಶಾಲೆಗಳ ಒಳಗೆ ಕೂಡ ಈ ಗುಟ್ಕಾ ಪ್ಯಾಕೆಟು, ಸಿಗರೇಟು, ಬೀಡಿಗಳ ಸಣ್ಣ ಸಣ್ಣ ತುಂಡುಗಳು ಕಾಣಿಸ್ತಾ ಇತ್ತು. ನಾನು ಮಕ್ಕಳನ್ನ ನಾನು ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡೋಕ್ಕೆ ಹೋಗ್ತಿದ್ದೆ ಗೌರ್ಮೆಂಟ್ ಶಾಲೆಗಳಿಗೆ. ಮಕ್ಕಳನ್ನ ಕೇಳಿದಾಗ ಈ ಬಗ್ಗೆ ಅವರು ಹೇಳ್ತಾ ಇದ್ದಿದ್ದು ಉತ್ತರ ನನಗೆ ಬಹಳ ಆಘಾತವನ್ನು ಉಂಟು ಮಾಡಿತು. ಅದೇನೆಂದರೆ, ಮ್ಯಾಮ್ ತುಂಬ ವಯಸ್ಸಾದಮೇಲೆ ತಂಬಾಕು ಸೇವನೆ ಮಾಡಿದರೆ ಯಾವುದೋ ಒಂದು ಕಾಯಿಲೆ ಬರುತ್ತಂತೆ, ಅದಕ್ಕೆ ನಾವು ಇದನ್ನು ಎಂಜಾಯ್ ಮಾಡ್ತಿದ್ದೀವಿ ಮ್ಯಾಮ್, ಅದು ತುಂಬ ಕೂಲ್ ಇರುತ್ತೆ,
ನೀವು ಕೂಡ ಟ್ರೈ ಮಾಡ್ಬೋದು ಅಂತ ನನಗೆ ಹೇಳ್ತಿದ್ರು. ನನಗೆ ತುಂಬ ಅಂದರೆ ತುಂಬ ಶಾಕ್ ಆಯ್ತು ಅವಾಗ. ಆಮೇಲೆ ಇನ್ನೂ ಕೆಲವು ಕಡೆ ಬೇರೆ ಬೇರೆ ಕೆಲವೊಂದು ಘಟನೆಗಳು ಕೂಡ ಕಾರಣ ಆಯಿತು. ಸೊ ಈಗ ಈ ಮಕ್ಕಳಿಗೆ ಇದರ ಅರಿವೇ ಇಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಸೊ ಹಾಗಾಗಿ ನನಗೆ ಮತ್ತು ನಾನು ಸ್ಪಂದನ ಡಿ ಅಡಿಕ್ಷನ್ ಸೆಂಟರಲ್ಲಿ ಡಾಕ್ಟರ್ ಪೂರ್ಣಿಮಾ ಅವರ ಕೈ ಕೆಳಗೆ ಅಲ್ಲಿ ಆ ಸೆಂಟರ್ಗೂ ಕೂಡ ನಾನು ವಾಲಂಟಿಯರಿಂಗ್ ಮಾಡಲಿಕ್ಕೆ ಹೋಗ್ತಾಯಿದ್ದೆ. ಅಲ್ಲಿ ಕೌನ್ಸಿಲಿಂಗ್ ಟೀಮಲ್ಲಿದ್ದೆ ನಾನು. ಅಲ್ಲಿ ಕೆಲವು ವಿದ್ಯಾರ್ಥಿಗಳು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಈ ಒಂದು ಚಿಕಿತ್ಸೆಗಾಗಿ ಅಲ್ಲೇ ಅಡ್ಮಿಟ್ ಆಗಿ ಚಿಕಿತ್ಸೆ ತಗೋತಾಯಿದ್ರು. ಮತ್ತು ಹೊರಗಡೆ ಬಂದ ಕೇವಲ 1-2-3 ತಿಂಗಳಲ್ಲೇ ಪುನಃ ಅದೇ ಒಂದು ಗೀಳಿಗೆ ಬಲಿಯಾಗಿ ಮತ್ತೆ ವಾಪಸ್ ಬರ್ತಿದ್ರು. ಮತ್ತು ಅಲ್ಲಿಗೆ ತಿಂಗಳಿಗೆ ಕೂಡ ಅವರಿಗೆ ಅದಕ್ಕೆ ಬೀಳೋ ಖರ್ಚು ಕೂಡ ಬಹಳ ಹೆಚ್ಚಿನದಾಗಿರ್ತಿತ್ತು. ಸೊ ಆಗ ನಾನು ಅನ್ಕೋತಿದ್ದೆ, ಈಗ ಈ ರೀತಿ ದುಡ್ಡಿರೋರು ಹೇಗೋ ನಡ್ಕೊಂಡು ಹೋಗುತ್ತೆ, ಈ ಬಡ ಮಕ್ಕಳ ಗತಿ ಏನು? ಯಾಕಂದರೆ ಆ ಮಕ್ಕಳಿಗೆ ಮನೆಯಲ್ಲಿ ಅಂಥ ವಿದ್ಯಾಭ್ಯಾಸ ಇರೋದಿಲ್ಲ ಪೇರೆಂಟ್ಸ್ಗೆ, ತಂದೆ ತಾಯಿಗಳಿಗೆ. ಮತ್ತು ಅವರೇ ಹಲವಾರು ಸಂದರ್ಭಗಳಲ್ಲಿ ತಂದೆ ತಾಯಿಗಳೇ ಈ ಎಲ್ಲ ಒಂದು ಚಟಗಳಿಗೆ ಬಲಿಯಾಗ್ತಾ ಇರ್ತಾರೆ. ಸೊ ಅವರಿಗೆ ಕೆಟ್ಟದ್ದು ಅನ್ನುವ ಪರಿಕಲ್ಪನೆಯೇ ಇಲ್ಲ. ನಮ್ಮ ಅಪ್ಪ ಅಮ್ಮ ಮಾಡ್ತಾರೆ, ನಾನ್ಯಾಕೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಈ ತಂಬಾಕು ಸೇವನೆ ಮಾಡಿ ಅವರ ಆ ಒಂದು ಕೆಟ್ಟ ಪ್ರಪಂಚಕ್ಕೆ ಕಾಲಿಡ್ತಾ ಇದ್ದಾರೆ. ಮತ್ತು ನಾನು ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಕೂಡ ನಾನು ಕೌನ್ಸಿಲಿಂಗ್ ಟೀಮಲ್ಲಿದ್ದೀನಿ. ಸೊ ಅಲ್ಲಿ ಕೂಡ 25-45 ವರ್ಷದ ಒಳಗಡೆ ಇರೋ ಯುವಕರು ಈ ಗುಟ್ಕಾ ಸೇವನೆ ಮಾಡಿ ಬಾಯಿ ಕ್ಯಾನ್ಸರು, ಗಂಟಲು ಕ್ಯಾನ್ಸರು, ನಾಲಿಗೆ ಕ್ಯಾನ್ಸರ್ ಬಂದು ಸಾವನ್ನಪ್ತಿರೋ ಹಲವಾರು ಘಟನೆಗಳನ್ನು ನೋಡಿದೆ ನಾನು. ಇವರೆಲ್ಲ ಬಡ ಕೂಲಿ ಕಾರ್ಮಿಕರ ಮಕ್ಕಳು. ಸೊ ಇವರು ಒಂದು ಮಾಹಿತಿಯ ಕೊರತೆಯಿಂದ ಈ ರೀತಿ ಒಂದು ಸದೃಶವಾದ ನರಕವನ್ನು ನೋಡ್ತಾ ಇದ್ದಾರೆ ಅನ್ನೋದು ನನ್ನ ಅರಿವಿಗೆ ಬಂತು. ಸೊ ಈ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಕೊಟ್ಟರೆ, ಈ ಬಾವಿ ಆಳ ಇಷ್ಟಿದೆಯಪ್ಪ, ಬೀಳೋದು ಬಿಡೋದು ನಿಮಗೆ ಸೇರಿದ್ದು ಅಂತ ಅಷ್ಟು ಒಂದು ಮಾಹಿತಿ, ಒಂದು ಏನು ತೊಂದರೆಗಳಾಗುತ್ತೆ, ದುಷ್ಪರಿಣಾಮಗಳಾಗುತ್ತೆ, ಹೇಗೆ ಅವರ ಜೀವನ ನಾಶ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೊಡಬೇಕು ಅಂತ ನಾನು ಈ ಒಂದು ಟಾಪಿಕ್ ಬಗ್ಗೆ ಆಸಕ್ತಿ ಬಂತು. ಹಾಗಾಗಿ ನನಗೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರು ನನ್ನ ಆಸಕ್ತಿಯನ್ನು ಗುರುತಿಸಿ ನನಗೆ ಇದಕ್ಕೋಸ್ಕರ ಟ್ರೈನಿಂಗ್ ಕೊಟ್ಟರು. ಮತ್ತು ಡಾಕ್ಟರ್ CR ಚಂದ್ರಶೇಖರ್, ನಿಮ್ಯಾನ್ಸ್ HOD ಅವರು ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಅವರನ್ನು ಭೇಟಿಯಾದಾಗ ನನ್ನ ಈ ರೀತಿಯ ಒಂದು ಆಲೋಚನೆ ನನಗೆ ಇರೋದು ಗೊತ್ತಾಗಿ ಅವರೇ ನನಗೆ ಸ್ವತಃ ಮಾರ್ಗದರ್ಶನ ನೀಡಿದರು. ಒಂದು PPT ಕೊಟ್ಟರು. ನಮ್ಮ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಡಾಕ್ಟರ್ಸು ಮತ್ತು ಅಲ್ಲಿ ಟೀಮು ಪೂರ್ತಿ ನನಗೆ ಬಹಳ ಮಾರ್ಗದರ್ಶನ ಕೊಡ್ತಿದ್ದಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಶುಭ ಮೇಡಮ್ ಅವರೇ, ನನಗೆ ಒಂದು ಅರ್ಥ ಆಗದೆ ಇರೋ ಪ್ರಶ್ನೆ ಏನು ಅಂತಂದರೆ, ಸರ್ಕಾರ ಒಂದು ಕಾನೂನನ್ನು ತಂದು 18 ವರ್ಷಕ್ಕಿಂತ ಕೆಳಗಡೆ ಇರುವಂತಹ ಮಕ್ಕಳಿಗೆ ತಂಬಾಕನ್ನು ಕೊಡಲೇಬಾರ್ದು ಅಂತ ಹೇಳಿ ಜಾರಿಗೆ ತಂದಿದೆ. ಇಷ್ಟೆಲ್ಲ ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು, ಸರ್ಕಾರ ಇರ್ಬೋದು, ಎಲ್ಲರೂ ಕೂಡ ಜಾಗೃತಿ ನೀಡುವಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಬಂದಾಗಲೂ ಕೂಡ ಈ ಮಕ್ಕಳು ಹೇಗೆ ಹೋಗಿ ಅದಕ್ಕೊಂದು ಅಡಿಕ್ಷನ್ ಆಗ್ತಾರೆ? ನಾವು ಎಷ್ಟೋ ಸಲ ಹೇಳಿದ್ದನ್ನು ಕೇಳ್ತಿರ್ತೀವಿ. 1 ಸಲ 2 ಸಲ ಹೋಗಿ ಆ ಮಗು 1 ಸಲ ಸಿಗರೇಟ್ ಸೇತು ಅಥವಾ ಇನ್ನೇನೋ ಒಂದು ಗುಟ್ಕವನ್ನು ತಿಂತು ಅಂತಂದರೆ ನಿರಂತರವಾಗಿ ಅದಕ್ಕೋಸ್ಕರ ಹಪಹಪಿಸ್ತಾ ಇರುತ್ತೆ ಬೇಕು ಅಂಥೇಳಿ. ಅಡಿಕ್ಷನ್ ಹೆಂಗೆ ಬರುತ್ತೆ? ಬಹಳ ಒಳ್ಳೆಯ ಪ್ರಶ್ನೆ ಇದು. ಯಾಕಂದರೆ ನೀವು ಹೇಳಿದಾಗೆ ಸರ್ಕಾರ ಬ್ಯಾನ್ ಮಾಡಿದೆ, 100 ಮೀಟರ್ ಒಳಗೆ ಇಂತಹ ಅಂಗಡಿಗಳು ಇರಬಾರದು ಅನ್ನೋ ಕಾನೂನಿದೆ. ಶಾಲೆಗಳಲ್ಲಿ ಗುರುಗಳು ಕೂಡ ಇದೆಲ್ಲ ಬಹಳ ಕೆಟ್ಟದ್ದು, ಇದರಿಂದ ದೂರ ಇರಿ ಅಂತ ಮಕ್ಕಳಿಗೆ ತಿಳುವಳಿಕೆ ಕೊಡ್ತಾನೆ ಇರ್ತಾರೆ. ಇದಾಗಿಯೂ ಕೂಡ ಮಕ್ಕಳು ಇದಕ್ಕೆ ಅತಿಯಾಗಿ ಬಲಿ ಆಗ್ತಾ ಇದ್ದಾರೆ ಅಂದರೆ ಹಲವಾರು ಕಾರಣಗಳಿದೆ. ಮೊದಲನೆಯದು ಕುತೂಹಲ. ಇಷ್ಟೆಲ್ಲ ಹೇಳ್ತಾರಲ್ಲ, ಇದರಿಂದ ಏನಾಗ್ಬೋದು ನೋಡೇ ಬಿಡೋಣ ಅನ್ನೋ ಒಂದು ಕೆಟ್ಟ ಕುತೂಹಲ. ಆಮೇಲೆ ಒಂದು ರೀತಿಯ ಹಠ. ಮನೇಲಿ ಏನಾರ ಜಗಳ ಆಡಿದ್ರೆ, ನೀನು ಈ ರೀತಿ ಬೈದೆ ಅಲ್ವಾ, ಓದು ಅಂತೀಯ ಅಲ್ವಾ, ನಾನು ಈ ಥರ ಮಾಡ್ತೀನಿ, ಏನು ಮಾಡ್ತೀಯ ಮಾಡ್ಕೊ ಹೋಗು, ಈ ರೀತಿ ಒಂದು ಹಠ. ಮತ್ತು ಸಾಹಸ ಪ್ರವೃತ್ತಿ. ನಾನು ತುಂಬ ಶಕ್ತಿವಂತ, ನಾನು ತುಂಬ ಮಾನಸಿಕವಾಗಿ ಭಾಳ ಸ್ಟ್ರಾಂಗ್ ಇದ್ದೀನಿ, ನನಗೇನು ಆಗಲ್ಲ ಅನ್ನೋ ಒಂದು ಅತಿಯಾದ ಆತ್ಮವಿಶ್ವಾಸ. ಮತ್ತು ಮಾಹಿತಿಯ ಕೊರತೆ. ಮಾಹಿತಿ ಇಲ್ಲದೆ ಏನು ಇವರೆಲ್ಲ ಹೇಳ್ತಾರೆ, ಅದರಿಂದ ಏನು ಎಷ್ಟು ಜನ ಬೀಡಿ ಸಿಗರೇಟ್ ಸೇದಲ್ಲ, ಎಲ್ಲರೂ ಕ್ಯಾನ್ಸರ್ ಬಂದು ಸತ್ತೋಗಿದ್ದಾರಾ, ಅಯ್ಯೋ ಪರವಾಗಿಲ್ಲ, ನಾನು ಮತ್ತೆ ಒಂದು ನೋಡ್ತೀನಿ, ಆಮೇಲೆ ನಾನು ಬೇಡ ಅಂದರೆ ಬಿಡ್ತೀನಿ ಅನ್ನೋ ಒಂದು ಅತಿಯಾದ ಆತ್ಮವಿಶ್ವಾಸ. ಮತ್ತು ಅಡ್ವರ್ಟೈಸ್ಮೆಂಟು ಬಹಳ ಒಂದು ನಕಾರಾತ್ಮಕ ಸಂದೇಶ ಕೊಡ್ತಾ ಇದೆ ಈ ಮಕ್ಕಳಿಗೆ. ಆ ಚೈನಿ ಕೈನಿ, ವಿಮಲ್ಲು, ಕೇಸರಿ, ಅವರು ದುಡ್ಡಿಗೋಸ್ಕರ ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಆದರೆ ಇದನ್ನು ತಗೊಂಡು ನಮ್ಮ ಜೀವನ ಹಾಳು ಮಾಡ್ಕೋತಾ ಇದ್ದೀವಿ ಅನ್ನೋ ಪರಿಕಲ್ಪನೆಯೇ ಈ ಮಕ್ಕಳಿಗಿಲ್ಲ. ಅಡ್ವರ್ಟೈಸ್ಮೆಂಟಲ್ಲಿ ನಮ್ಮ ಫೇವ್ರೇಟ್ ಹೀರೋ ಮಾಡ್ತಾನೆ ಮ್ಯಾಮ್, ಅದಕ್ಕೆ ನಾವು ಮಾಡ್ತೀವಿ ಅಂತಾರೆ ಪ್ರಶ್ನೆ ಕೇಳಿದಾಗ. ಸೊ ಮತ್ತು ಸ್ನೇಹಿತರ ಒತ್ತಡ. ಸ್ನೇಹಿತರು ಕೆಲವರು ಯಾವುದೋ ಒಂದು ಕುತೂಹಲ, ಯಾವುದೋ ಒಂದು ರೀತಿಗೆ ಸೇರಿರ್ತಾರೆ, ಇದನ್ನು ಸೇವನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಅದನ್ನು ಬೇರೆಯವ್ರಿಗೂ ಅದೇ ರೀತಿಯ ಅಭ್ಯಾಸನ ಮಾಡುವಂಥ ಪ್ರಚೋದನೆ ಮಾಡ್ತಾರೆ. ಇದು ಬಹಳ ಗಂಭೀರವಾದ
ಚಿಂತನೆ ಮಾಡಬೇಕಾಗಿದೆ, ಈ ಸಮಾಜ ಎತ್ತ ಸಾಗುತ್ತಿದೆ ಅಂತ ಬಹಳ ಆತಂಕಕಾರಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಾಲೆಗಳಲ್ಲಿ. ಸೊ ಈ ಎಲ್ಲ ಒಂದು ಕಾರಣಗಳಿಂದ, ಮತ್ತು ಮನೆಯಲ್ಲಿ ಕೆಲವು ಕಡೆ ತಂದೆ ತಾಯಿ ಮಾಡ್ತಿರ್ತಾರೆ, ಅಕ್ಕಪಕ್ಕದ ಮನೆಯವರು ಮಾಡ್ತಾಯಿರ್ತಾರೆ, ಮತ್ತು ಫಿಲಮ್ಗಳಲ್ಲಿ, ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಇದನ್ನೆಲ್ಲ ನೋಡಿ ಅವರು ಅಥವಾ ಕೆಟ್ಟ ಕುತೂಹಲಕ್ಕಾಗಿ ಈ ಎಲ್ಲ ಕಾರಣಗಳಿಂದ ಇವರು ಈ ಒಂದು ಅಭ್ಯಾಸನ ಶುರು ಮಾಡ್ಕೋತಾರೆ. ಅದು ಶುರು ಆದಮೇಲೆ ನಾವು ಅದನ್ನು ಬಿಡ್ತೀವಿ ಅಂತ ಅವರು ಅಂದ್ಕೊಂಡಿರ್ತಾರೆ. ಬಟ್ ತಂಬಾಕಿನಲ್ಲಿ ನಿಕೋಟಿನ್ ಅನ್ನುವ ಒಂದು ಕೆಟ್ಟ ರಾಸಾಯನಿಕ ವಸ್ತು ಇದೆ. ಅದೇನು ಮಾಡುತ್ತೆ ಅಂದರೆ ಆ ವಸ್ತು ತಂಬಾಕಿನ ಮೇಲೆ ಒಂದು ಅವಲಂಬನೆ ಡೆವಲಪ್ ಆಗೋ ರೀತಿ ಒಂದು ಪ್ರಚೋದನೆ ಮಾಡುತ್ತೆ. ಒಂದು ಸಲ ತಗೊಂಡಾಗ ಮತ್ತೆ ತಗೋ, ಅದರಿಂದ ನಿಮಗೆ ಖುಷಿ ಸಿಗುತ್ತೆ ಅಂತ ಆ ಮಕ್ಕಳ ಮನಸ್ಸನ್ನು ಕಂಟ್ರೋಲ್ ಮಾಡಿ ಪ್ರಚೋದನೆ ಕೊಡುತ್ತೆ. ಹೀಗಾಗಿ ಮಕ್ಕಳು ಒಂದು ಸತಿ ತಗೊಂಡವರು ಮತ್ತೆ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವಿರಾಮದ ನಂತರ ಮತ್ತೊಮ್ಮೆ ಅಶ್ವಂಬರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಂದು ವಿಚಾರ ಕೇಳ್ಪಟ್ಟೆ ಶುಭಾ ಮೇಡಮ್, ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆಗೆ ನಿಮ್ಮ ಪತಿಯವರು ಕೂಡ ಒಂದು ರೀತಿ ಕೈ ಜೋಡಿಸಿ ನಿರಂತರವಾಗಿ ನಿಮ್ಮ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಿಗೆ ಬರ್ತಾರೆ. ಅವರು ಈ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತ ಹೇಳ್ತೀವಿ. ಹೇಗೆ ನಿಮ್ಮ ಕಾರ್ಯಕ್ರಮದ ಸ್ವರೂಪ ಹೇಗಿರುತ್ತೆ? ಮೊದಲು ನಾನು ಈ ಕಾರ್ಯಕ್ರಮ ಮಾಡುವಾಗ ಶುರು ಮಾಡಿದಾಗ ನಾನು ಒಬ್ಬಳೇ ಹೋಗ್ತಾ ಇದ್ದೆ. ಶಾಲೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಪ್ರೊಜೆಕ್ಟರು, ನಾವು PPT ಪ್ರೆಸೆಂಟೇಷನ್ ಮಾಡಲಿಕ್ಕೆ ಪ್ರೊಜೆಕ್ಟರ್ ಆಗಲಿ, ಮೈಕ್ ಆಗಲಿ, ಇದೆಲ್ಲ ವ್ಯವಸ್ಥೆಗಳು ಇರ್ತಾ ಇರಲಿಲ್ಲ. ಅದನ್ನೆಲ್ಲ ನಾನೇ ಕಡೆಗೆ ನಾನೇ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡೆ. ಅದನ್ನೆಲ್ಲ ತೊಗೊಂಡು ಹೋಗಲಿಕ್ಕೆ ಸಮಸ್ಯೆ ಆಗ್ತಾಯಿತ್ತು. ಮತ್ತು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರು ಪ್ರತಿ ಮಗುಗೂ ಒಂದು 150 ಇಂದ 180 ರೂಪಾಯಿ ಬೆಲೆ ಬಾಳುವಂಥ ಒಂದು ಕ್ಯಾಪ್ ಕೊಡ್ತಾರೆ. ಮತ್ತು ಒಳ್ಳೆಯ ಉತ್ತಮವಾಗಿ ಸ್ಪಂದನೆ ಮಾಡಿ ನಾವು ಏನು ಮಾಹಿತಿ ಕೊಟ್ಟಿದ್ದೀವೋ ಅದನ್ನು ಪುನಃ ಅವರು ಹೇಳೋದ ಮಕ್ಕಳಿಗೆ ಪ್ರೈಸಸ್ ಕೂಡ ಕೊಡ್ತಾರೆ. ಸೊ ಇದನ್ನೆಲ್ಲ ತೊಗೊಂಡು ಹೋಗಲಿಕ್ಕೆ ಕಷ್ಟ ಆಗ್ತಿತ್ತು. ಮತ್ತು ಕೆಲವು ಸಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಿತ್ತು. ಆಗ ನಮ್ಮ ಹಸ್ಬೆಂಡು ನನ್ನ ಜೊತೆ ಬರೋಕ್ಕೆ ಶುರು ಮಾಡಿದ್ರು. ಮತ್ತು ಹೋಗ್ತಾ ಅವರಿಗೂ ಇದರಲ್ಲಿ ತುಂಬ ಆಸಕ್ತಿ ಬಂತು. ಮತ್ತು ಅವರು ಇದರಲ್ಲಿ ಕ್ವಿಝ್ ಮಾಡ್ತಾರೆ. ಈಗ ಅದು ಮಕ್ಕಳಿಗೆ ಭಾಳ ಖುಷಿ ಆಗುತ್ತೆ. ಹಾಗಾಗಿ ನಾವಿಬ್ಬರು ಸೇರಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಿಮ್ಮ ಈ ಕಾರ್ಯಕ್ರಮದಿಂದ ಅನೇಕ ಮಕ್ಕಳಲ್ಲಿ ಪರಿವರ್ತನೆ ಆಗಿದ್ದೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ. ಒಂದು 2 ಘಟನೆಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳೋದಾದರೆ. ಒಂದು ವಸತಿ ಶಾಲೆಯಲ್ಲಿ ಓದುತ್ತಿರುವ ಮಗು 6ನೇ ತರಗತಿಯಲ್ಲಿ ಓದುತ್ತಾ ಇದೆ. ಆ ಮಕ್ಕಳಿಗೆ ನಾನು ಈ ಒಂದು ಕ್ಲಾಸ್ ಮಾಡಿದಾಗ ಮಕ್ಕಳೆಲ್ಲ ಖುಷಿಪಟ್ಟರು. ಅದಾದ ಮೇಲೆ ಆ ಹುಡುಗ ಮತ್ತೆ ನನಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ಗೆ ನನ್ನ ಹತ್ರ ಬರ್ತಾನೆ. ಆಗ ಹೀಗೆ ಮಾತಾಡ್ತಾ ಇರುವಾಗ ಆ ಹುಡುಗ ಒಂದು ಹೇಳಿದ್ದು ನನ್ನ ಮನಸ್ಸಿಗೆ ಮುಟ್ಟಿತು. ಏನಂದರೆ ಆ ಹುಡುಗ ಮೂಲತಃ ರಾಯಚೂರಿನವನು. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದರ ಹಾವಳಿ ಜಾಸ್ತಿನೇ ಇದೆ. ಆ ಮಗು ಇಲ್ಲಿ ಒಂದು ವಸತಿ ಶಾಲೆಯಲ್ಲಿ ಓದ್ತಾ ಇದೆ. ಆ ಮಗು ಹೇಳಿದ ಒಂದು ಘಟನೆ ಏನಂದರೆ, ಮ್ಯಾಮ್, ಮೊನ್ನೆ ನನ್ನ ತಂದೆ ಬಂದಿದ್ದಾಗ ನೀವು ಹೇಳಿದ್ರಲ್ಲ, ಆ ಎಲ್ಲ ವಿಷಯಗಳನ್ನು ನನ್ನ ತಂದೆಗೆ ತಿಳಿಸ್ದೆ ನಾನು. ಅಪ್ಪ, ನೀನು ಇದನ್ನು ಇವತ್ತೇ ಬಿಟ್ಬಿಡಬೇಕು, ಇಲ್ಲ ಅಂದರೆ ನಾನು ನಿನ್ನ ಜೊತೆ ಮಾತಾಡಲ್ಲ. ಮತ್ತು ಇದರಿಂದ ನಿನಗೇನಾದರೂ ಕೆಟ್ಟ ಕಾಯಿಲೆ ಬಂದರೆ ನಮ್ಮ ಗತಿ ಏನು, ನನ್ನ ತಮ್ಮನ ಗತಿ ಏನು, ಅಮ್ಮನ ಗತಿ ಏನು ಅಂತ ನಾನು ಕೇಳಿದೆ. ಅಪ್ಪ ಏನೂ ಮಾತಾಡಲಿಲ್ಲ. 5 ನಿಮಿಷ ಸುಮ್ಮನೆ ಇದ್ದರು, ಮತ್ತು ಹೋಗಿಬಿಟ್ರು ಊರಿಗೆ ಅಂತ ಹೇಳ್ದ. ಅದಾಗ 2-3 ದಿನಕ್ಕೆ ಅಮ್ಮ ಫೋನ್ ಮಾಡಿದ್ರು. ಅಮ್ಮ ಫೋನ್ ಮಾಡಿ, ಅಪ್ಪ ನೀನು ಬಂದಾಗಿಂದ ಒಂದು ಸ್ವಲ್ಪ ಡಲ್ಲಾಗಿದ್ದಾರೆ ಕಣೋ, ಮತ್ತು ಅಳ್ತಾ ಕೂತಿದ್ರು ನಿನ್ನೆ ಎಲ್ಲ ಅಂತ. ಆಮೇಲೆ ಯಾಕೆ ಅಂತ ನಾನು ಕೇಳಿದಾಗ ಏನು ಹೇಳಿದ್ರು ಅಂದರೆ, ನನ್ನ ಮಗನಿಂದ ಈ ಒಂದು ಕೆಟ್ಟ ವಸ್ತುವನ್ನು ನಾನು ತಗೊಂಡು ನನ್ನ ಕುಟುಂಬನ ನಾಶ ಮಾಡ್ಕೋತಿದ್ದೀನಿ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇದನ್ನು ಮುಟ್ಟೋದಿಲ್ಲ ಅಂತ ಪ್ರಮಾಣ ಮಾಡಿದ್ರಪ್ಪ ನಿನ್ನ ತಂದೆ ಅಂತ ತಾಯಿ ಹೇಳಿ ಫೋನಲ್ಲೇ ಕಣ್ಣೀರು ಹಾಕಿದ್ರಂತೆ. ಆ ಘಟನೆ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಒಂದು ಮಗು ಮಾತ್ರ ಇದರಿಂದ ಪರಿವರ್ತನೆ ಆಗಲಿಲ್ಲ, ಅಥವಾ ಒಂದು ಕೆಟ್ಟ ದಾರಿಯಲ್ಲಿ ಹೋಗೋದಕ್ಕೆ ಅವನಿಗೆ ಪ್ರೇರೇಪಿತನಾಗಲಿಲ್ಲ, ಅವನು ತಂದೆಯನ್ನು ಕೂಡ ಪರಿವರ್ತನೆ ಮಾಡ್ದ ಅನ್ನೋದು ಭಾಳ ಖುಷಿ ಆಯಿತು ನನಗೆ. ಮತ್ತು ಇನ್ನೊಂದು, ಸರ್ಕಾರಿ ಶಾಲೆಯಲ್ಲಿ ನಾವು ಈ ತರಗತಿಯನ್ನು ಮಾಡಿ ಹೊರಗೆ ಬರ್ತಿರ್ಬೇಕಾದ್ರೆ ಒಂದು ಹುಡುಗ ನನ್ನ ಹತ್ರ ಬಂದ. ಮ್ಯಾಮ್, ನನಗೆ ಸ್ವಲ್ಪ ಹೆಲ್ಪ್ ಬೇಕು ಅಂತ ಅಂದ. ಏನಪ್ಪ ಅಂದೆ. ನಾನು 2-3 ವರ್ಷದಿಂದ ಸಿಗರೇಟ್ ತಗೋತಾ ಇದ್ದೀನಿ. ಅವನು 10ನೇ ತರಗತಿ ಹುಡುಗ. ಸಿಗರೇಟ್ ತಗೋತಾ ಇದ್ದೀನಿ ಮ್ಯಾಮ್, ಈಗ ಯಾವಾಗಲೋ ಕಾಯಿಲೆ ಬರುತ್ತೆ ಅಂತ ನಂಗೆ ಗೊತ್ತಿತ್ತು, ಬಟ್ ಈಗ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಅದನ್ನು ಬಿಡಬೇಕು ಅಂತ ಅನ್ಕೋತಾ ಇದ್ದೀನಿ, ನಂಗೆ ಸಹಾಯ ಮಾಡಿ ಅಂದ. ನಾನು ಅವನಿಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡಿದೆ.
ಕೌನ್ಸಿಲಿಂಗ್ ಮಾಡಿದಾಗ ಫಸ್ಟು ನೀನು ಎಲ್ಲಿಂದ ಅವ್ನ ತಂದೆ ತಾಯಿ ಇಬ್ಬರು ಕೂಲಿ ಕೆಲಸದವರು, ಎಲ್ಲಿಂದ ದುಡ್ಡು ಬರುತ್ತೆ, ನೀನು ಯಾರು ಕೊಡ್ತಾರೆ ನಿನಗೆ ಸಿಗರೇಟ್ ತೊಗೊಳ್ಳಿ, ದಿನಕ್ಕೆ ಎಷ್ಟು ಸಿಗರೇಟ್ ಸೇರ್ತೀಯಾ ಅಂದರೆ 6-7 ಸಿಗರೇಟ್ ಸೇರ್ತೀನಿ ಅಂದ. ಅದು ತುಂಬ ಒಂಥರ ಶಾಕಿಂಗ್ ವಿಷಯ. ನಿಂಗೆ ಯಾರು ದುಡ್ಡು ಕೊಡ್ತಾರೆ ಅಂದರೆ, ನನ್ನ ಫ್ರೆಂಡ್ಸ್ ಕೆಲವರು ಡ್ರಾಪ್ಔಟ್ಸ್ ಇದ್ದಾರೆ, SLC ಡ್ರಾಪ್ಔಟ್ಸು ಫೇಲಾಗಿ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾರೆ. ನಾವು ದಿನ ಒಂದು ಬೇಕ್ರಿ ಹತ್ರ ಸೇರ್ತೀವಿ, ಅಲ್ಲಿ ಅವರು ನನಗೆ ಸಿಗರೇಟ್ ತೆಕ್ಕೊಡ್ತಾರೆ ಅಂತ ಹೇಳ್ದ. ನಾನು ಹೇಳಿದೆ, ಹಾಗಾದರೆ ನೀನೊಂದು ಕೆಲಸ ಮಾಡು, ನೀನು ಬಿಡ್ತೀನಿ ಅಂತ ಬಂದಿದ್ಯಾ, ನೀನು ಆ ಸಿಗರೇಟು ಬಿಡಬೇಕು ಅಂದರೆ ಮೊದಲು ಅವ್ರ ಸ್ನೇಹ ಬಿಟ್ಬಿಡಬೇಕು ಅಂದೆ. ಅವನಿಗೆ ಇಷ್ಟ ಆಗಲಿಲ್ಲ, ಕೋಪ ಬಂತು. ಮ್ಯಾಮ್ ಸೈಲೆಂಟಾಗಿದ್ದ 1 ಸೆಕೆಂಡು. ಮ್ಯಾಮ್ ನಾನು ಬೇಕಾದರೆ ಸಿಗರೇಟೇ ಸೇರ್ತಾ ಇರ್ತೀನಿ, ಅವ್ರ ಫ್ರೆಂಡ್ಶಿಪ್ ಬಿಡೋಕ್ಕಾಗಲ್ಲ ಮ್ಯಾಮ್ ಅಂದ. ಆಯ್ತಪ್ಪ ಅಂದೆ. ಕೌನ್ಸಿಲಿಂಗ್ನಲ್ಲಿ ನಾವು ಫೋರ್ಸ್ ಮಾಡೋಕ್ಕಾಗೋದಿಲ್ಲ, ಆಯಿತು ಅಂದೆ. 3-4 ಸೆಷನ್ ಆಯಿತು. ಕಡೆಗೆ ಆಮೇಲೆ ಒಂದು ಸಲ ಬಂದ, ಮ್ಯಾಮ್ ನಾನು 15 ಡೇಸಲ್ಲಿ ಒಂದೇ ಒಂದು ಸಿಗರೇಟ್ ಸೇದಿದ್ದೀನಿ ಅಂದ. ಯಾಕೆ ಅಂತ ಕೇಳಿದೆ ನಾನು. ಆ ಒಂದು ಸಿಗರೇಟ್ ಯಾಕೆ ಸೇದೆ ಅಂತ. 3-4 ಸೆಷನ್ನಲ್ಲಿ ಕೌನ್ಸಿಲಿಂಗ್ ವಿಧದಲ್ಲಿ ನಾನು ಯಾವ ರೀತಿ ಅವನಿಗೆ ಹೇಳಬೇಕು ಅದೆಲ್ಲ ಹೇಳಾಯಿತು. 4ನೇ ಸೆಷನಲ್ಲಿ ಮ್ಯಾಮ್ ನಾನು 15 ದಿವಸದಲ್ಲಿ ಒಂದೇ ಒಂದು ಸಿಗರೇಟ್ ಸೇದೆ ಅಂದ. ಒಂದು ಸಿಗರೇಟ್ ಯಾಕೆ ಸೇದೆ ಅಂದೆ. ಅಕ್ಕ ಭಾವ ಜಗಳ ಮಾಡಿಕೊಂಡ್ರು, ಆ ಬೇಜಾರಿಗೆ ನಾನು ಸೇದ್ಬಿಟ್ಟೆ ಅಂದ. ನೀನು ಸೇದಿದ್ದಕ್ಕೆ ಅವ್ರ ಜಗಳ ಸರಿ ಹೋಯ್ತಾ ಅಂದೆ. ಇಲ್ಲ ಅಂದ. ಮತ್ತು ಅದರಿಂದ ಉಪಯೋಗ ಏನಾಯಿತು, ಇಲ್ಲ ಆಗಿಲ್ಲ ಅಂತ. ಕಡೆಗೆ 6-7 ಸೆಷನ್ ಆಯಿತು. ಕಡೆಗೆ ಅವನು ಒಂದು 2 ಮಂತ್ಸಲ್ಲಿ ಒಂದು ಸಿಗರೇಟು ಸೇದದೇ ಇರೋ ಮಟ್ಟಕ್ಕೆ ಬಂದ ಅವನು. ಆಮೇಲೆ ಕಡೆಯಲ್ಲಿ ಒಂದು ಪ್ರಶ್ನೆ ಕೇಳ್ದ ಅವನು, ಮ್ಯಾಮ್ ನಾನಿವಾಗ ಖಂಡಿತ ಸಿಗರೇಟ್ ಬಿಟ್ಟಿದ್ದೀನಿ, ಮುಂದೆನೂ ನಾನು ತಗೊಳ್ಳೋದಿಲ್ಲ, ಈಗ ನಾನೊಂದು ಕೇಳಲಾ ಅಂತ ಕೇಳ್ದ. ಏನಪ್ಪ ಅಂತ ಅಂದೆ. ನನ್ನ ಗ್ಯಾರೇಜ್ ಫ್ರೆಂಡ್ಸ್ಗೂ ನೀವು ಹೆಲ್ಪ್ ಮಾಡ್ತೀರಾ, ಅವರು ಕೂಡ ಬಿಡಬೇಕು ಅಂತಿದ್ದಾರೆ. ಅದು ಕೌನ್ಸಿಲಿಂಗ್ನ ಶಕ್ತಿ ಅಂದರೆ ಅದು ನನಗೆ ಅತ್ಯಂತ ಸಂತೋಷದಾಯಕ ದಿನ. ಯಾಕಂದರೆ ಅವನು ಬದಲಾವಣೆ ಆಗೋದಲ್ಲದೆ ಬೇರೆ ಮಕ್ಕಳನ್ನೂ ಬದಲಾವಣೆ ಮಾಡಬೇಕು ಅಂತ ಬಯಸ್ತಾ, ಆ ಮಕ್ಕಳು ಕೂಡ ನಾವು ಬದಲಾವಣೆ ಆಗ್ತೀವಿ ಅಂದ್ರಲ್ಲ, ನಮಗೆ ಬೇಕಾಗಿರೋ ಗುರುದಕ್ಷಿಣೆ ಅದೇನೆ. ಮತ್ತು ಇನ್ನೊಂದು ಚಿಕ್ಕ ಘಟನೆ ಹೇಳ್ತೀನಿ. ಮೊನ್ನೆ ನಾವು ಒಂದು ಶಾಲೆಯಲ್ಲಿ, ಯಾವುದೋ ಒಂದು ಕನಕಪುರ ಡಿಸ್ಟ್ರಿಕ್ಟಲ್ಲಿ ಗ್ರಾಮಾಂತರ ಶಾಲೆ, ಒಂದು ಹುಡುಗ, ಯಾವ ಮಕ್ಕಳು ನಾನು ಈ ಕೆಲಸ ಮಾಡ್ತೀನಿ ಅಂತ ಅವ್ರಾಗವ್ರು ಎದ್ದು ನಿಂತ್ಕೊಂಡು ಹೇಳಲ್ಲ, ಎದ್ದು ನಿಂತ್ಕೊಂಡು ಮ್ಯಾಮ್ ನಾನೀಗ ಒಂದು 2-3 ತಿಂಗಳಿಂದ ಯಾರೋ ಹೇಳಿದ್ರು ಅಂತ ಸಿಗರೇಟ್ ಸೇರ್ತಾ ಇದ್ದೀನಿ, ನಿಮ್ಮ ತರಗತಿ ನೋಡಿದ ಮೇಲೆ ನಾನು ಇವತ್ತೇ ಬಿಟ್ಬಿಡ್ತೀನಿ ಅದನ್ನು ಅಂದ. ಭಾಳ ಸಂತೋಷ ಆಯಿತು. ಅದು ಒಂದು. ಮತ್ತು ಇನ್ನೊಂದು ಹುಡುಗ, ಈಗ ಸೆಕೆಂಡ್ ಹ್ಯಾಂಡ್ ಸ್ಮೋಕು, ಪ್ಯಾಸಿವ್ ಸ್ಮೋಕ್ ಅಂದರೆ ಅಂಗಡಿಗಳಲ್ಲಿ ಬೇರೆ ಪಬ್ಲಿಕ್ ಪ್ಲೇಸಲ್ಲಿ ಯಾರಾದರೂ ಸಿಗರೇಟ್ ಸೇರ್ತಿದ್ದಾಗ ನಾವು ಹೊಗೆ ತಗೊಂಡ್ರೆ ನಮಗೂ ತೊಂದರೆ ಆಗುತ್ತೆ ಅನ್ನೋ ವಿಷಯ ಕೂಡ ಮಕ್ಕಳಿಗೆ ಗೊತ್ತಿಲ್ಲ. ಆಗ ಅವನೇನು ಹೇಳ್ದ, ನನ್ನ ತಂದೆದೊಂದು ಪುಟ್ಟ ಪೆಟ್ಟಿ ಅಂಗಡಿ ಇದೆ ಮ್ಯಾಮ್, ಅಲ್ಲಿ ಸಿಗರೇಟ್ ಮಾರ್ತೀವಿ, ಸಂಜೆ ಪ್ರತಿದಿನ 2-3 ಗಂಟೆಗಳ ಕಾಲ ನಾನು ಅಲ್ಲೇ ಇರ್ತೀನಿ ಅಂಗಡಿನಲ್ಲಿ, ಎಲ್ಲರೂ ನಮ್ಮ ಅಂಗಡೀಲಿ ಸಿಗರೇಟ್ ತೊಗೊಂಡು ನಮ್ಮ ಅಂಗಡಿ ಮುಂದೆನೇ ಸಿಗರೇಟ್ ಸೇದಿ ಹೋಗ್ತಾರೆ, ಆ ಹೊಗೆ ನಾನು ದಿನ 2-3 ಗಂಟೆಗಳ ಕಾಲ ತೊಗೋತಾ ಇದ್ದೀನಿ, ಆದರೆ ಆ ಹೊಗೆಯಿಂದ ನನಗೆ ತೊಂದರೆ ಆಗುತ್ತೆ ಅನ್ನೋದು ನಿಮ್ಮ ತರಗತಿಯಿಂದ ನಂಗೆ ಗೊತ್ತಾಯಿತು, ನಾನು ಇವತ್ತೇ ನನ್ನ ಅಪ್ಪಾಜಿಗೆ ಹೇಳಿ ಅವ್ರನ್ನ ಬೇರೆ ಕಡೆ ಹೋಗಿ ಸೇದೋ ಥರ ವ್ಯವಸ್ಥೆ ಮಾಡ್ತೀನಿ, ನನಗೆ ಈ ವಿಷಯ ತಿಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಮ್ಯಾಮ್ ಅಂತ ಹೇಳ್ದ. ಇನ್ನೊಂದು ಶಾಲೆಯಲ್ಲಿ ಹೋದಾಗ ಎಷ್ಟು ಉತ್ತಮ ಮಾಹಿತಿ ಕೊಟ್ಟಿದ್ದೀರಾ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಕಾಲ್ಗೆ ಒಂದು ಹುಡುಗ ಬಂದು ನಮಸ್ಕಾರ ಮಾಡಿಬಿಟ್ಟ. ಸೊ ಈ ರೀತಿ ಉತ್ತಮ ಪ್ರತಿಕ್ರಿಯೆಗಳು ನಮಗೆ ಸಿಗ್ತಾ ಇರೋದು ನಮಗೆ ಇನ್ನೂ ಹೆಚ್ಚಿನ ಶಾಲೆಗೆ ಈ ತರಗತಿ ಮಾಡೋದಕ್ಕೆ ಅತ್ಯಂತ ಉತ್ತಮ ಪ್ರೋತ್ಸಾಹದಾಯಕವಾಗಿದೆ. ಇವತ್ತು ಎಲ್ಲರೂ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀವಿ, ಹಳ್ಳಿಗಳಲ್ಲಿರ್ಬೋದು ಅಥವಾ ನಗರ ಪ್ರದೇಶಗಳಲ್ಲಿರ್ಬೋದು. ಪೋಷಕರು ತಮ್ಮ ಮಕ್ಕಳನ್ನ ಶಾಲೆ ಕಾಲೇಜುಗಳಿಗೆ ಕಳಿಸ್ಬಿಡ್ತಾರೆ, ಆದರೆ ಶಾಲೆಗೆ ಹೋದಂತಹ ಮಕ್ಕಳು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಯಾರು ಸಹವಾಸ ಮಾಡ್ತಾರೆ, ಈ ಥರದ ದುಶ್ಚಟಗಳ ದಾಸರಾಗಿದ್ದಾರೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋದೇ ಇವತ್ತಿನ ಪೋಷಕರಿಗೆ ತುಂಬ ಕಷ್ಟದ ಕೆಲಸ. ಇಂಥ ಸಂದರ್ಭದಲ್ಲಿ ನೀವು ನಮ್ಮ ಪೋಷಕರಿಗೆ ಯಾವ ರೀತಿ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ಎಷ್ಟೋ ಸಂದರ್ಭಗಳಲ್ಲಿ ಪೋಷಕರದು ಕೂಡ ತುಂಬ ತಪ್ಪಿದೆ. ನಮ್ಮ ಮಕ್ಕಳು ಓದಿದ್ರೆ ಸಾಕು, ಮಾರ್ಕ್ಸ್ ತೆಗೆದ್ರೆ ಸಾಕು ಅಂತ ಅಷ್ಟೇ ಆಲೋಚನೆ ಮಾಡ್ತಾರೆ. ಅವರ ಹವ್ಯಾಸಗಳೇನು, ಅಭ್ಯಾಸಗಳೇನು, ಅವರ ಜೀವನ ಶೈಲಿ ಏನು ಅಂತ ಯಾರೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಮತ್ತು ಹಲವಾರು ಸಂದರ್ಭಗಳಲ್ಲಿ ಮನೆಯಲ್ಲೇ ಯಾರಾದರೂ ಒಬ್ಬರು ಈ ರೀತಿಯ ಒಂದು ಕೆಟ್ಟ ಹವ್ಯಾಸಗಳಿಗೆ ಬಲಿಯಾಗಿರೋರು ಇರ್ತಾರೆ. ಈ ಮಕ್ಕಳಿಗೆ ಅವರೇ ನಮ್ಮ ಒಂದು ಮಾರ್ಗದರ್ಶನ ಅಂತ ಇವರು ಒಂದು ನಕಾರಾತ್ಮಕ ಹೀರೋ ಅವರೇ ಅನ್ನೋ ಥರ ತಿಳ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ ಒಂದು. ಮತ್ತು ಅವರ ಮಕ್ಕಳ ಚಟುವಟಿಕೆಗಳನ್ನು ನಾವು ಸ್ವಲ್ಪ ಗಮನ ಇಡಬೇಕು. ಅವರು ಎಷ್ಟೊತ್ತಿಗೆ ಬರ್ತಾರೆ, ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಮತ್ತು ಅವ್ರ ಕೈಗೆ ಸುಲಭದಲ್ಲಿ ಹಣಕಾಸು ಸಿಗದೇ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ದುಡ್ಡು ಕೊಟ್ಟಾಗಲೂ ಕೂಡ ಅದನ್ನು ಲೆಕ್ಕ ಕೇಳಬೇಕು. ಮತ್ತು ಅವರ ಹವ್ಯಾಸಗಳೇನು ಅನ್ನೋದನ್ನು ಅತ್ಯಂತ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. ಯಾಕಂದರೆ ಈಗ ಹೊರಗಡೆ ಇವರಿಗೆ ಈ ರೀತಿ ಒಂದು ಇನ್ಫ್ಲುಯೆನ್ಸ್ ಮಾಡೋವಂಥದ್ದು ಹಲವಾರು ಸಂಗತಿಗಳಿವೆ. ಸೊ ಈ ಒಂದು ಕೆಟ್ಟ ಚಟಗಳಿಗೆ ಬಲಿಯಾಗದೇ ಇರೋ ಹಾಗೆ ಮಕ್ಕಳನ್ನು ಕಾಪಾಡಿಕೊಳ್ಳೋದು ಅತ್ಯಂತ ಪ್ರಮುಖವಾದ ಅಂಶವಾಗಿದೆ.
ಇವತ್ತು ಸರ್ಕಾರದ ಈ ನೀತಿ ನಿಯಮಗಳ ಅನುಸಾರವಾಗಿ ಇವತ್ತು ಸಿಗರೇಟ್ ಪ್ಯಾಕ್ ಮೇಲೆ ಇರ್ಬೋದು ಅಥವಾ ಗುಟ್ಕಾ ಪ್ಯಾಕೆಟ್ಗಳ ಮೇಲೆ ಇಷ್ಟಿಷ್ಟು ಉದ್ದ ಹಾಕಿರ್ತಾರೆ, ಅದರ ದುಷ್ಪರಿಣಾಮದ ಚಿತ್ರಗಳನ್ನು ಹಾಕಿರ್ತಾರೆ. ಯಾವುದೇ ಒಂದು ಫಿಲಮ್ಗೆ ಹೋದರೂ ಕೂಡ ಅದರಲ್ಲಿ ಸ್ಟಾರ್ಟಿಂಗ್ನಲ್ಲಿ ಹಾಕ್ತಾರೆ ಏನು ದುಷ್ಪರಿಣಾಮ ಆಗುತ್ತೆ ಇದರಿಂದ ಅಂತ. ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಮಕ್ಕಳು, ಯುವಕರು ಅಥವಾ ಎಲ್ಲರೂ ಕೂಡ ಅದಕ್ಕೆ ಹೆಚ್ಚು ಅಟ್ರಾಕ್ಟ್ ಆಗ್ತಾರಲ್ಲ, ಅದರಲ್ಲಿ ಏನಿದೆ ಅಂಥದ್ದು ಅಡಿಕ್ಷನಲ್ಲಿ, ಆ ಟೊಬ್ಯಾಕೋದಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗಬೇಕಲ್ಲ. ತಂಬಾಕಿನಲ್ಲಿ ನಿಕೋಟಿನ್ ಅನ್ನೋ ಒಂದು ಹಾನಿಕಾರಕ ರಾಸಾಯನಿಕ ಇದೆ. ಈಗ ಅಡಿಕ್ಟ್ ಆಗೋದಕ್ಕೆ ಇದೇ ಮೂಲ ಕಾರಣ. ಅದಲ್ಲದೆ ಟಾರ್, ಕಾರ್ಬನ್ ಮೊನಾಕ್ಸೈಡ್ ಆ ಎರಡು ಭಾಳ ಹಾನಿಕಾರಕ ರಾಸಾಯನಿಕ. ಅದಲ್ಲದೆ ತಂಬಾಕಿನಲ್ಲಿ 4,000 ಕೆಮಿಕಲ್ಸ್ ಇರುತ್ತೆ ರಾಸಾಯನಿಕಗಳು, ಮತ್ತು ಸಿಗರೇಟ್ನಲ್ಲಿ 7,000 ಕೆಮಿಕಲ್ಸ್ ಇರುತ್ತೆ ರಾಸಾಯನಿಕಗಳು. ಈಗ DDTಗೆ ಹಾಕೋದು, ಕಾರ್ ಬ್ಯಾಟ್ರಿಗೆ ಹಾಕೋ ಕೆಮಿಕಲ್ಲು, ಆರ್ಸೆನಿಕ್ ಮತ್ತು ಸೈನೈಡು, ಮತ್ತು ಪ್ಲಾಸ್ಟಿಕ್ಕಿಗೆ ಹಾಕೋ ಕೆಮಿಕಲ್ಸು, ಮತ್ತು ಟಾಯ್ಲೆಟ್ ಕ್ಲೀನರ್ಗೆ ಹಾಕೋ ಕೆಮಿಕಲ್ಸು, ಈ ಎಲ್ಲ ಕೆಮಿಕಲ್ಸು ಸಿಗರೇಟ್ನಲ್ಲಿರುತ್ತೆ. ಸೊ ಇದರ ಕೆಲಸ ಏನಂದರೆ, ಒಂದು ಸಲ ಅದನ್ನು ಇವರು ಉಪಯೋಗಿಸಿದ್ರೆ ಮತ್ತೆ ಮತ್ತೆ ಉಪಯೋಗಿಸೋ ಹಾಗೆ ನಮ್ಮ ಮೆದುಳನ್ನು, ಬ್ರೈನ್ನ ಕಂಟ್ರೋಲ್ ಮಾಡುತ್ತೆ. ಮಕ್ಕಳಿಗೆ ಆಮೇಲೆ ಅದು ಒಂದು ಸತಿ ನಿಕೋಟಿನ್ ವಶಕ್ಕೆ ನಮ್ಮ ಬ್ರೈನ್ ಹೋದಾಗ ಅದನ್ನು ಅವರು ಸ್ಟಾಪ್ ಮಾಡಬೇಕು ಅಂದರೂ ಕೂಡ ಅದು ಅವ್ರ ಕೈನಲ್ಲಿ ಇರೋದಿಲ್ಲ. ಆಗ ಮೆಡಿಕಲ್ ಹೆಲ್ಪ್ ತೊಗೋಬೇಕಾಗುತ್ತೆ, ಕೌನ್ಸಿಲಿಂಗ್ ಮೊರೆ ಹೋಗಬೇಕಾಗುತ್ತೆ. ಮತ್ತು ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ಅವರು ವಿದ್ಯಾಭ್ಯಾಸದ ಕಡೆ ಗಮನ ಕೊಡೋಕ್ಕಾಗೋದಿಲ್ಲ, ಭವಿಷ್ಯದ ಕಡೆ ಗಮನ ಕೊಡೋಕ್ಕಾಗೋದಿಲ್ಲ, ದೈನಂದಿನ ಚಟುವಟಿಕೆಗಳಲ್ಲಿ ಕೂಡ ಆಸಕ್ತಿಯಿಂದ ಭಾಗವಹಿಸೋದಿಲ್ಲ. ಸೊ ಮಕ್ಕಳನ್ನು ಭಾಳ ಎಚ್ಚರಿಕೆಯಿಂದ ನೋಡಬೇಕು. ಅವರ ದಿನಚರಿ ಚೇಂಜ್ ಆಗಿರುತ್ತಾ, ಅವರು ಯಾವ ರೀತಿಯ ಸ್ನೇಹಿತರಿದ್ದಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ, ಅವ್ರ ವಿದ್ಯಾಭ್ಯಾಸ ಯಾವ ರೀತಿ ಸಾಗ್ತಾ ಇದೆ, ಅವರ ಟೀಚರ್ಸ್ನ ಮೀಟ್ ಮಾಡಬೇಕು, ಅವರ ಒಂದು ಜೀವನ ಶೈಲಿ ಯಾವ ರೀತಿ ಇದೆ ಅನ್ನೋದನ್ನು ಹತ್ತಿರದಿಂದ ಗಮನಿಸ್ಕೋಬೇಕು. ಮತ್ತು ಸಾಧ್ಯವಾದರೆ ಆ ಮಕ್ಕಳ ಬ್ಯಾಗ್ಸ್, ಹೈಸ್ಕೂಲ್ ಮಕ್ಕಳು ನಾನು ಹೇಳ್ತಿರೋದು, 7, 8, 9ನೇ 10ನೇ ಕ್ಲಾಸ್ ಮಕ್ಕಳಿಗೆ ರೆಗ್ಯುಲರ್ ಆಗಿ ಅಲ್ಲದೆ ಹೋದರೂ ಕೂಡ ಒನ್ಸ್ ಇನ್ ಎ ವೇ ಅವರ ಬ್ಯಾಗ್ಗಳನ್ನ ಚೆಕ್ ಮಾಡಬೇಕು. ಅದರಲ್ಲಿ ಏನಾರ ಹಾನಿಕಾರಕ ಈ ರೀತಿ ವಸ್ತುಗಳು ಸಿಕ್ಕುತ್ತಾ ಅಂತ ಸ್ವಲ್ಪ ಗಮನ ಕೊಟ್ಟರೆ ಇದನ್ನು ತುಂಬ ಈ ದಾರಿಯಲ್ಲಿ ತುಂಬ ದೂರ ಹೋಗೋಕ್ಕೆ ಮುಂಚೆನೇ ತಡೆಗಟ್ಬೋದು. ನಿಜ. ಇತ್ತೀಚಿನ ದಿನಗಳಲ್ಲಿ ಬರೀ ಯುವಕರಷ್ಟೇ ಇಲ್ಲ, ಈವನ್ ಯುವತಿಯರು ಕೂಡ ಈ ಥರದ ತಂಬಾಕುಗಳಿಗೆ ಅಥವಾ ಈ ಥರದ ಮಾದಕ ವ್ಯಸನಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅನ್ನುವಂಥದ್ದು ಭಯಂಕರವಾದಂತಹ ಸಂಗತಿ. ಹಿಂಗಿರಬೇಕಿದ್ರೆ ಕೆಲವರಿಗೆ ನಾನು ಹೆಂಗೋ ಇದ್ರೊಳಗಡೆ ಬಿದ್ದುಬಿಟ್ಟಿದ್ದೀನಿ, ಇದರಿಂದ ಹೊರಗಡೆ ಬರಬೇಕು ಹೇಗೆ ಅಂತ ಹೇಳಿ ಗೊತ್ತಾಗ್ತಾ ಇರಲ್ಲ. ನಾನು ಇದನ್ನು ಬಿಟ್ಟುಬಿಡಬೇಕು ಅಂತಂದ್ರೂ ಬಿಡೋಕ್ಕಾಗ್ತಾ ಇರಲ್ಲ. ಇಂಥವರಿಗೆ ಅಥವಾ ನಿಮ್ಮ ಮಾತುಗಳನ್ನು ಕೇಳಿ ಯಾರಾದರೂ ನಾನು ಕೊನೆ ಪಕ್ಷ ನಾಳೆಯಿಂದಾದ್ರೂ ತಂಬಾಕಿನಿಂದ ಹೊರಗಡೆ ಬರ್ತೀನಿ ಅನ್ನೋರಿಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರು ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ಮೊದಲನೇದಾಗಿ ಅವ್ರು ಮಾಡಬೇಕಾಗಿರೋದು ಏನು? ಮೊದಲನೇದಾಗಿ ಇದು ಚಟ ಅಂತ ಶುರುವಾಗೋದಿಲ್ಲ, ಶುರುವಾಗೋದು ಅಭ್ಯಾಸ ಅಂತ. ಅಭ್ಯಾಸ ಅಂತ ಶುರುವಾಗಿ ಹಲವಾರು ದಿನಗಳ ನಂತರ ಅದು ಚಟವಾಗಿ ಚಟ ಅಥವಾ ವ್ಯಸನ ಅಂತ ಮಾರ್ಪಾಟಾಗುತ್ತೆ. ಸೊ ಈ ಸಂದರ್ಭಗಳಲ್ಲಿ ಹದಿಹರಿಯದ ಮಕ್ಕಳ ಮನಸ್ಸನ್ನು ಬದಲಾಯಿಸುವುದು ಸ್ವಲ್ಪ ಸುಲಭ. ಮತ್ತು ಅದೇ ದಾರಿಯಲ್ಲಿ ಬಹಳಷ್ಟು ದಿನ ಅವರು ಆ ಹಾದಿಯಲ್ಲೇ ಇದ್ದರೆ ಅವರನ್ನು ಬದಲಾವಣೆ ಮಾಡೋದು ಕಷ್ಟ ಆಗುತ್ತೆ. ಹದಿಹರಿಯದ ಮಕ್ಕಳಲ್ಲಿ ಈ ಮಾಹಿತಿ ಕೊಟ್ಟರೆ ಅವರು ಖಂಡಿತ ಬದಲಾಗ್ತಾರೆ. ಹದಿಹರೆಯದ ಮಕ್ಕಳಿಗೆ ಕೌನ್ಸಿಲಿಂಗ್ ಮೂಲಕ ಬದಲಾವಣೆ ಮಾಡೋದು ಖಂಡಿತ ಸಾಧ್ಯವಾಗುತ್ತದೆ. ಮತ್ತು 5-6 ವರ್ಷ ಇದೇ ಒಂದು ಚಟದಲ್ಲಿ ಇರೋರಿಗೆ ಬರೀ ಕೌನ್ಸಿಲಿಂಗಿಂದ ಸಹಾಯ ಆಗೋದಿಲ್ಲ. ಅವರು ಹಲವಾರು ವೈದ್ಯಕೀಯ ಸಂಸ್ಥೆಗಳಿವೆ, ಮತ್ತು ಹಲವಾರು ಅಡಿಕ್ಷನ್ ಸೆಂಟರ್ಸ್ ಇದೆ, ಅಲ್ಲಿ ಉತ್ತಮ ವೈದ್ಯರಿದ್ದಾರೆ. ನಿಮ್ಹಾನ್ಸ್ನಲ್ಲಿ ಉಚಿತ ಚಿಕಿತ್ಸೆ ಇದೆ, ಒಳ ರೋಗಿಗಳಾಗಿ ಕೂಡ ಅವರು ಚಿಕಿತ್ಸೆ ಪಡ್ಕೋಬಹುದು. ಮತ್ತು ಕೆಲವೊಂದು ಹೆಲ್ಪ್ ಲೈನ್ಸ್ ಇದೆ, ಅದು ಕೂಡ ನಾನು ಕೊಡ್ತೀನಿ ಮಾಹಿತಿಯೆಲ್ಲ. ಸೊ ಈ ಎಲ್ಲ ಒಂದು ಕೌನ್ಸಿಲಿಂಗ್ ಅಥವಾ ಒಳ ರೋಗಿಗಳಾಗಿ ಚಿಕಿತ್ಸೆ, ಕೌನ್ಸಿಲಿಂಗ್ ಮಾರ್ಗಗಳಿಂದ ಅವರನ್ನು ಖಂಡಿತ ಈ ಒಂದು ವ್ಯಸನ ಅಥವಾ ಚಟದಿಂದ ಮುಕ್ತರಾಗಿ ಆರೋಗ್ಯವಂತ ಜೀವನ ಖಂಡಿತ ನಡೆಸ್ಬೋದು. ಇಲ್ಲದೆ ಹೋದರೆ ಅವರ ಜೀವನ ಖಂಡಿತ ಒಳ್ಳೆಯ ದಾರಿಯಲ್ಲಿ ಸಾಗೋದಕ್ಕೆ ಸಾಧ್ಯವೇ ಇಲ್ಲ, ಅವರ ಗುರಿ ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಆರೋಗ್ಯ, ಅವರ ಕುಟುಂಬ ಎಲ್ಲನೂ ನಾಶ ಆಗುತ್ತೆ. ನಶೆ ಹಿಂದೆ ಹೋದರೆ ಇಡೀ ಕುಟುಂಬ ನಾಶ ಆಗುತ್ತೆ. ಅಭ್ಯಾಸದಿಂದ ಚಟದಿಂದ ಕ್ಯಾನ್ಸರ್ದಿಂದ ಅವರ ಅವಸಾನವೇ ಆಗಬಹುದು. ಅತಿ ಕಡಿಮೆ ಅವಧಿಯಲ್ಲಿ ಇದನ್ನು ಉಪಯೋಗ ಮಾಡಿದರೆ ಕೌನ್ಸಿಲಿಂಗಿಂದ ಸರಿ ಹೋಗಬಹುದು. ಇಲ್ಲದೆ ಹೋದರೆ ಹಲವಾರು ಸಂಸ್ಥೆಗಳಿವೆ, ಮತ್ತು ನಿಮ್ಹಾನ್ಸ್ ಅಂತ ಕಡೆ ಚಿಕಿತ್ಸೆಯನ್ನು ಪಡ್ಕೋಬೋದು. ಮುಖ್ಯವಾಗಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಮಾರ್ಗದರ್ಶನ ಮತ್ತು ಅವರ ಸಹಯೋಗ ಇಲ್ಲದೆ ಹೋಗಿದ್ದರೆ ನಾವು ಈ ಒಂದು ಕಾರ್ಯದಲ್ಲಿ
ಫಲಪ್ರದ ಆಗ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ನಾವು ಶಾಲೆಗಳಲ್ಲಿ ಅನುಮತಿ ಕೇಳೋದಕ್ಕೆ ಹೋದಾಗ ಇವರು BEO ಪರ್ಮಿಷನ್ ಲೆಟ್ರ್ ನನಗೆ ಕೊಟ್ಟಿದ್ದಾರೆ. ಮತ್ತು ನಾನು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಬ್ಯಾನರ್ ಅಡಿಯಲ್ಲಿ ಈ ಒಂದು ಅವೇರ್ನೆಸ್ ಜಾಗೃತಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಸೊ ನಾವು ಗ್ರಾಮಾಂತರ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮಾಡೋದಕ್ಕೆ ಈ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರು ನನಗೆ ಪರ್ಮಿಷನ್ ಕೊಡಿಸಿದ್ದಾರೆ BEO. ಸೊ ಇದರಿಂದ ನಮಗೆ ಪರ್ಮಿಷನ್ ತೊಗೊಳ್ಳೋದು ಈಸಿ ಆಗುತ್ತೆ. ಮತ್ತು ನನಗೆ ಬಹಳ ಮಾರ್ಗದರ್ಶನ, ಗೈಡೆನ್ಸು, ಮತ್ತು ನನಗೆ ಈ ರೀತಿ ಮಕ್ಕಳಿಗೆ ಪ್ರತಿಯೊಂದು ಮಗುಗೂ ಕೂಡ ಬಿಳಿ ಒಂದು ₹150 ಬೆಲೆ ಬಾಳೋ ವೈಟ್ ಕ್ಯಾಪ್ ಕೊಡ್ತಿದ್ದಾರೆ. ಮತ್ತು ಉತ್ತಮವಾದ ಫೀಡ್ಬ್ಯಾಕ್ ಕೊಟ್ಟಿರೋವಂಥ ಮಕ್ಕಳಿಗೆ ಪ್ರೈಸಸ್ ಕೊಡ್ತಾಯಿದ್ದೀವಿ. ಇದು ಕೂಡ ಒಂದು ಪ್ರೋತ್ಸಾಹದಾಯಕ ಅಂಶವಾಗಿದೆ. ಅದಲ್ಲದೆ ಒಂದು ಮುಖ್ಯವಾದ ವಿಷಯ ಏನಂದರೆ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಗೆ ಈ ಒಂದು ಎಲ್ಲ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದನೂ ಅವರಿಗೆ ಫಂಡ್ಸ್ ಜಾಸ್ತಿ CSR ಫಂಡ್ಸು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾವು ಬೇರೆ ಬೇರೆ ಬ್ಯಾನರ್ ಅಡಿ ಇದನ್ನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಫಾರ್ ಎಕ್ಸಾಂಪಲ್ಲು ಒರಾಕಲ್ ಕಂಪನಿ, ವೀಸಾ ಕಂಪನಿ, ಗ್ಲೆನ್ ಕಂಪನಿ ಮತ್ತು ರುಬ್ರಿಕ್ ಕಂಪನಿ. ಸೊ ಈ ಕಂಪನಿಯವರು ಹಣಕಾಸಿನ ಅನುದಾನ ಕೊಡ್ತಾ ಇರೋದ್ರಿಂದ ಇವರು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದಾರೆ. ಮೊದಲು ಮಾಡ್ತಾಯಿದ್ರು, ಬಟ್ ಈಗ ಈ ಎಲ್ಲ ಕಾರ್ಯಗಳಿಗೂ ಕೂಡ ಇದು ಒಂದು ಉತ್ತಮವಾದ ಅನುಕೂಲ ಸಿಗ್ತಾ ಇದೆ. ಮತ್ತು ಕ್ಯಾನ್ಸರ್ ಪೇಷಂಟ್ಸು, ಬಡ ಕ್ಯಾನ್ಸರ್ ಪೇಷಂಟ್ಸ್ಗೆ ಹಣದ ಸಹಾಯ ಮಾಡ್ತಾರೆ. ಅವರಿಗೆ ಫ್ರೀ ವಿಕ್ಸ್ ಕೊಡ್ತಾರೆ, ಫ್ರೀ ನೈಟಿಸ್ ಕೊಡ್ತಾರೆ, ಫ್ರೀ ನ್ಯೂಟ್ರಿಯೆಂಟ್ಸ್ ಕೊಡ್ತಾರೆ, ಮತ್ತು ಮೆಡಿಸನ್ಸ್ ಕೊಡ್ತಾರೆ. ಸೊ ಫಂಡ್ಸ್ ಜಾಸ್ತಿ ಬಂದಷ್ಟು ಕೂಡ ಹಲವಾರು ಬಡ ಕ್ಯಾನ್ಸರ್ ರೋಗಿಗಳಿಗೆ ಉಪಯೋಗ ಆಗುತ್ತೆ. ಸೊ ಇದು ಕೂಡ ನಮಗೂ ಒಂದು ಪ್ರೋತ್ಸಾಹದಾಯಕ ಅಂಶ ಆಗಿದೆ. ನಾವು ಇನ್ನೂ ಹೆಚ್ಚು ಹೆಚ್ಚು ಶಾಲೆಗಳನ್ನ ಮಾಡಿದರೆ ಹೆಚ್ಚು ಹೆಚ್ಚು ಅವರಿಗೆ ಫಂಡ್ಸ್ ಬರಲಿ ಅಂತ ನಾನು ಆಶಿಸುತ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಶುಭಾ ಜಯಪ್ರಕಾಶ್ ರವರು ಅವರ ಪತಿಯೊಡನೆ ಸೇರಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೇ ಅನೇಕ ಶಾಲೆಗಳಿಗೆ ತೆರಳಿ ಅಲ್ಲಿನ ಮಕ್ಕಳನ್ನು ಈ ತಂಬಾಕಿನಿಂದ ಆಗುವಂತಹ ದುಷ್ಪರಿಣಾಮಗಳ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನೀಡಿ, ಯಾರಾದರೂ ಈ ಥರದ ದುಶ್ಚಟಗಳಿಗೆ ಒಳಗಾಗಿದ್ದವರಿಗೆ ನಿರಂತರವಾದಂತಹ ಕೌನ್ಸಿಲಿಂಗ್ ಸೇವೆಯನ್ನು ನೀಡಿ ಅವರನ್ನು ಆ ಚಟದಿಂದ ಹೊರಗೆ ತರುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅವರ ಈ ಸೇವಾ ಕಾರ್ಯ ಹೀಗೆ ಮುಂದುವರಿಲಿ, ಇನ್ನಷ್ಟು ಮಕ್ಕಳಿಗೆ ಇವರ ಪ್ರಯೋಜನ ಸಿಗುವಂತಾಗಲಿ ಅಂತ ಹೇಳಿ ಆಶಿಸ್ತಾ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅಶ್ವವೇಗ ವಾಹಿನಿಯ ಸಾಮಾಜಿಕ ಕಳಕಳಿಯೂ ಕೂಡ ಇದೇ ಆಗಿದೆ. ಯಾರೂ ಕೂಡ ಈ ತಂಬಾಕು, ಮಾದಕ ವ್ಯಸನಗಳಿಗೆ ದಾಸರಾಗೋದು ಬೇಡ. ಇದೆಲ್ಲದರಿಂದ ಮುಕ್ತವಾಗಿ ಸದೃಢ ಭಾರತವನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂಥೇಳಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಂತಹ ಶ್ರೀಮತಿ ಶುಭಾ ಜಯಪ್ರಕಾಶ್ ಅವರಿಗೆ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಕೆಲವೊಂದು ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಅಶ್ವವೇಗ ವಾಹಿನಿಯವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಇದೇ ರೀತಿ ಸೇವಾ ಕಾರ್ಯದಲ್ಲಿ ನಿರತರಾಗಿರುವಂತಹ ವ್ಯಕ್ತಿ ಮತ್ತು ಸಂಸ್ಥೆಯನ್ನು ಪರಿಚಯ ಮಾಡಿಕೊಡ್ತಾನೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ, ಜೈ ಹಿಂದ್.